ಡಾಲಿ ಧನಂಜಯ್ ಒಂದು ಸಿನಿಮಾ ಮಾಡಿದ್ದಾರೆ. ಈ ಸಿನಿಮಾ ಹೆಸರೇ ಮಜಾ ಇದೆ. ಅಣ್ಣ ಫ್ರಾಮ್ ಮೆಕ್ಸಿಕೋ. ಸೊ ಅಣ್ಣ ಫ್ರಾಮ್ ಮೆಕ್ಸಿಕೋ ಸಿನಿಮಾದ ಒಂದು ಟೀಸರ್ ಹೊರಗೆ ಬಂದಿರೋದು. ಈ ಟೀಸರಲ್ಲಿ ಒಂದು ಡೈಲಾಗ್ ಇದೆ. ಅಂದರೆ ನಾನು ಲಾಂಗು ಅಥವಾ ಮಚ್ಚಿ ಹಿಡಿದಾಗ ಹುಡುಗರು ನನ್ನ ಕೈ ಹಿಡಿದ್ರು ಅಂತೇಳಿ. ಇದು ನಿಜ. ಯಾಕಂದರೆ ಡಾಲಿ ಧನಂಜಯ್ ಆರಂಭದಿಂದ ಅದ್ಭುತವಾದ ಕಂಟೆಂಟ್ ಇರುವಂಥ ಸಿನಿಮಾಗಳನ್ನು ಮಾಡ್ತಾನೆ ಬಂದು ಅದರಲ್ಲಿ ರಾಟೆ ಬರುತ್ತೆ, ಹಾಗೆಯೇ ಅಲ್ಲಮ ಪ್ರಭು ಬರುತ್ತೆ. ಸೊ ಅಲ್ಲಮ ಅನ್ನುವಂಥ ಒಂದು ಸಿನಿಮಾ TS ನಾಗಾಭರಣ ಅವರ ನಿರ್ದೇಶನ ಸಿನಿಮಾ, ಅದ್ಭುತವಾದ ಸಿನಿಮಾ ಅದು ಬರುತ್ತೆ. ಹಾಗೆಯೇ ಬಾಕ್ಸರ್ ಅನ್ನುವಂಥ ಸಿನಿಮಾ, ಇದಕ್ಕೋಸ್ಕರ ಸಾಕಷ್ಟು ಕಷ್ಟಪಟ್ಟಂತಹ ಸಿನಿಮಾ ಇದು ಡಾಲಿ ಧನಂಜಯ್ ಅವರು. ಸೊ ಆ ಥರ ಸಿನಿಮಾಗಳೆಲ್ಲ ಬಂದಾಗಲೂ ಕೂಡ ಎಲ್ಲೂ ಡಾಲಿ ಧನಂಜಯ್ ರೀಚ್ ಆಗಲಿಲ್ಲ. ಅಂದರೆ ಒಳ್ಳೆ ಸಿನಿಮಾ ಮಾಡಿದ್ರು ಕೂಡ ಡಾಲಿ ಧನಂಜಯ್ ಅಂದರೆ ಯಾರು ಅನ್ನುವಂಥದ್ದು ಒಂದು ಕಡೆ. ಅಂದರೆ ಮಾರ್ಕೆಟ್ ಸೆಟ್ ಮಾಡಬೇಕಲ್ಲ, ಆ ವಿಚಾರದಲ್ಲಿ ಸ್ವಲ್ಪ ಇನ್ನೂ ಹಿಂದೆ ಇದ್ದರು ಆ ಟೈಮಲ್ಲಿ ಅಂತ ಹೇಳಿ ನಾವು ಹೇಳ್ಬೋದು. ಆದರೆ ಟಗರು ಸಿನಿಮಾದ ಡಾಲಿ ಅನ್ನುವಂಥ ಪಾತ್ರ ಕ್ಲಿಕ್ ಆದಮೇಲೆ, ಡಾಲಿ ವಿಲನ್ ಆದಮೇಲೆ ಅವ್ರಿಗೆ ಸಿಕ್ಕಂಥ ಬೇಡಿಕೆ, ಅವ್ರಿಗೆ ಸಿಕ್ಕಂಥ ರೀಚ್, ಅವ್ರಿಗೆ ಸಿಕ್ಕಂಥ ಮಾರ್ಕೆಟ್ ಎಲ್ಲವೂ ಬದಲಾಗೋಯಿತು. ಸೊ ಆ ಒಂದು ಸತ್ಯ ಈ ಒಂದು ಡೈಲಾಗಲ್ಲಿ ಹೇಳಿದ್ರ ಅನ್ನುವಂಥ ಒಂದು ಕುತೂಹಲ ನನಗಿದೆ ವೈಯಕ್ತಿಕವಾಗಿ. ಸೊ ಈ ಒಂದು ಡೈಲಾಗ್ ಯಾಕೆ ಬರ್ಸಿದ್ವಿ ಅಥವಾ ಈ ಒಂದು ಟೀಸರ್ ಯಾಕೆ ಮಾಡಿದ್ವಿ ಅನ್ನೋದನ್ನು ಟ್ರೈಲರ್ ಅಥವಾ ಟೀಸರ್ ಇವೆಂಟಲ್ಲೇ, ರಿಲೀಸ್ ಇವೆಂಟಲ್ಲೇ ಡಾಲಿ ಧನಂಜಯ್ ಹೇಳ್ಕೊಂಡಿರುವಂಥದ್ದು. ಅಂದರೆ ಒಂದು ಕಾರ್ಯಕ್ರಮ ಇತ್ತು, ಅದರಲ್ಲಿ ಡಮ್ಮಿ ಲಾಂಗ್ಗಳನ್ನು ಇಟ್ಕೊಂಡು ಹುಡುಗರೆಲ್ಲ ಡ್ಯಾನ್ಸ್ ಮಾಡ್ತಾಯಿದ್ರು. ಅಷ್ಟರಲ್ಲೇ ಒಬ್ಬ ಬಂದು, ಅಣ್ಣ ಸುಮ್ಮನೆ ಇರಬಾರ್ದು, ನೀವು ಲಾಂಗ್ ಹಿಡ್ಕೋಬೇಕು, ಸೊ ಲಾಂಗ್ ಹಿಡ್ಕೊಂಡ್ರೆ ನಿಮ್ಮ ಸಿನಿಮಾಗಳ ಗೆಲ್ಲುತ್ತೆ, ನಿಮ್ಗೆ ವರ್ಕ್ ಆಗುತ್ತೆ ಅಂತ ಹೇಳಿದರು ಅಂಥೇಳಿ ಅದನ್ನು ಹೇಳ್ತಾರೆ. ಎಲ್ಲವೂ ಸೇರಿ ಈ ಒಂದು ಟೀಸರ್ ಆಯಿತು. ಈ ಟೀಸರ್, ಈ ಸಿನಿಮಾದೊಂದು ಟೀಸರ್ ಆದರೂ ಕೂಡ ಇಡೀ ಸಿನಿಮಾ ಬೇರೆ ಇದೆ. ಮುಂದಿನ ದಿನಗಳಲ್ಲಿ ಬರುವಂಥ ಕಂಟೆಂಟ್ ಏನಿದೆ, ಸಿನಿಮಾ ಕಂಟೆಂಟ್, ಅಲ್ಲಿ ಈ ಸಿನಿಮಾದ ಅಂದರೆ ಅಣ್ಣ ಫ್ರಾಮ್ ಮೆಕ್ಸಿಕೋ ಸಿನಿಮಾದ ರಿಯಲ್ ವಿಚಾರ ಏನಿದೆ ಅದು ಗೊತ್ತಾಗುತ್ತೆ ಅನ್ನೋದನ್ನು ಸ್ವತಃ ಡಾಲಿ ಧನಂಜಯ್ ಚಿತ್ರದ ಟೀಸರ್ ರಿಲೀಸ್ ಇವೆಂಟಲ್ಲಿ ಹೇಳ್ಕೊಂಡಿರುವಂಥದ್ದು. ಸೊ ಅಣ್ಣ ಫ್ರಾಮ್ ಮೆಕ್ಸಿಕೋ ಟೀಸರ್ನ ಇನ್ನಷ್ಟು ವಿಶ್ಲೇಷಣೆ ಅನ್ನೋಕ್ಕಿಂತ ಅದರಲ್ಲಿ ಇರುವಂಥ ವಿಚಾರನ ಹೇಳ್ಕೊತ ಹೋದರೆ ತುಂಬ ಇಂಟ್ರೆಸ್ಟಿಂಗ್ ಅನಿಸುತ್ತೆ. ಒಂದು ಕೋಳಿ ಅಂಕ ಅಥವಾ ಹುಂಜ ಹೊಡೆದಾಡುವ ಅಂಕ, ಸುತ್ತಲೂ ವಿದೇಶಿ ರೌಡಿಗಳು ನಿಂತಿರ್ತಾರೆ. ಸೊ ಒಂದು ಹುಂಜ ಬರುತ್ತೆ, ಅದರದ್ದು ಕದರ್, ಅದರ ಪೋಸ್ ತುಂಬ ವೈಬ್ರೆಂಟ್ ಇರುತ್ತೆ. ಅದರ ಕಾಲಿಗೆ ಚಿಕ್ಕ ಕತ್ತಿ ಕಟ್ಟಿರಲ್ಲ, ಮಚ್ಚೆನ ಕಟ್ಟಿರ್ತಾರೆ. ಸೊ ಕತ್ತಿ ಯಾಕೆ ಹೇಳಿದೆ ಅಂತಂದರೆ, ಈ ಒಂದು ಆಟದಲ್ಲಿ ಚಿಕ್ಕ ಚಿಕ್ಕ ಕತ್ತಿಯನ್ನು ಕಟ್ಟಿರ್ತಾರೆ ಅನ್ನುವಂಥದ್ದು ಒಂದಷ್ಟು ಮಾಹಿತಿ ನಮ್ಗೆ ಸಿಗುತ್ತೆ, ಸರ್ಚ್ ಮಾಡೋದು ಸಿಗುತ್ತೆ, ಗೊತ್ತಿರುವಂಥದ್ದೇನೆ. ಅದನ್ನು ಇಲ್ಲಿ ಹೇಳುವಂಥ ಒಂದು ಸಣ್ಣ ಪ್ರಯತ್ನ. ಸೊ ಇಲ್ಲಿ ಲಾಂಗ್ ಕಟ್ಟಿರ್ತಾರೆ. ಆ ಲಾಂಗ್ ಯಾವ ರೇಂಜಿಗೆ ಇರುತ್ತೆ ಅಂದರೆ ರಕ್ತ ಸಿಕ್ತ ಲಾಂಗ್ ಆಗಿರುತ್ತೆ. ಅದನ್ನು ಆ ಹುಂಜ ಹಾರಿ ಅಣ್ಣ ಫ್ರಾಮ್ ಮೆಕ್ಸಿಕೋ ಡಾಲಿ ಧನಂಜಯ್ ಅವ್ರ ಕೈಗೆ ಬರೋ ಹಾಗೆ ನೋಡ್ಕೊಳ್ಳುತ್ತೆ. ಸೊ ಅಲ್ಲಿಂದ ಮುಂದೆ ಗೊತ್ತಲ್ವ ಕತ್ತರಿಸುವಂಥದ್ದು, ಆ ಕೆಲಸ ಇಲ್ಲ ಆಗುತ್ತೆ ಈ ಟೀಸರಲ್ಲಿ. ಆದರೆ ಇಡೀ ಸಿನಿಮಾ ಬೇರೆ ಇದೆ ಅನ್ನೋದನ್ನು, ಒಂದು ನಂಬಿಕೆಯನ್ನು ಈಗಾಗಲೇ ಡಾಲಿ ಧನಂಜಯ್ ತಮ್ಮ ಮಾತಿನ ಮೂಲಕ ಹೇಳ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಸೊ ಇಷ್ಟು ಅಣ್ಣ ಫ್ರಾಮ್ ಮೆಕ್ಸಿಕೋ ಟೀಸರ್, ಹಾಗೆಯೇ ಡೈಲಾಗ್ನ ಹಿಂದಿರೋ ವಿಚಾರ ಅಂತ ಹೇಳ್ತಾ ನನ್ನ ಈ ಒಂದು ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಧನ್ಯವಾದಗಳು.